ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಆರೋಗ್ಯಕರವಾದಂತಹ ಸರಳವಾಗಿ ಥಟ್ ಅಂತ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ನಾನು ನಿಮ್ಮೊಂದಿಗಿದ್ದೀನಿ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನೋಡಿಲಿ ಒಂದು ಪ್ಯಾನ್ ಬಿಸಿ ಮಾಡಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ಕಪ್ ಅಕ್ಕಿ ಹುಡಿ ಹಾಕ್ತಾ ಇದ್ದೀನಿ. ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ರೋಸ್ಟ್ ಮಾಡಬೇಕು. ನೀವು ಆಲ್ರೆಡಿ ರೋಸ್ಟೆಡ್ ಅಕ್ಕಿ ಹುಡಿ ಆದ್ರೆ ರೋಸ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ಪ್ಯಾಕೆಟ್ ಅಲ್ಲಿ ಬರೋ ಹಸಿ ಅಕ್ಕಿ ಹುಡಿ ಆದ್ರೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ರೋಸ್ಟ್ ಮಾಡಿದ್ರೆ ಸಾಕು. ಅವಾಗ ರುಚಿ ಚೆನ್ನಾಗಿ ಸಿಗುತ್ತೆ ನಮಗೆ ರೆಸಿಪಿಯ. ನೋಡಿ, ಇವಾಗ 5 ನಿಮಿಷ ಆಗಿದೆ, ಸಾಕು. ನಾನಿವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ಅಕ್ಕಿ ಹುಡಿನ ನೋಡಿ ಈ ರೀತಿ ರೋಸ್ಟ್ ಆಗ್ಬೇಕು. ಅಂದ್ರೆ ಹೈ ಫ್ಲೇಮ್ ಅಲ್ಲಿ ಇಟ್ಟು ರೋಸ್ಟ್ ಮಾಡಬಾರ್ದು. ಈ ರೀತಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ರೋಸ್ಟ್ ಮಾಡಿದ್ರೆ ಕರೆಕ್ಟ್ ಆಗಿ ಸಿಗುತ್ತೆ ನಮಗೆ. ನೋಡಿ, ಇದನ್ನ ಮಿಕ್ಸಿಂಗ್ ಬೌಲಿಗೆ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ಅರ್ಧ ಕಪ್ ತೆಂಗಿನ ತುರಿ, ಆಮೇಲೆ ನಾನಿಲ್ಲಿ ಸಾಂಬಾರ್ ಈರುಳ್ಳಿ ಒಂದು 9 ಹಾಕೊಂಡಿದ್ದೀನಿ. ಈ ಈರುಳ್ಳಿ ಆದ್ರೆ ರುಚಿ ಚೆನ್ನಾಗಿ ಬರುತ್ತೆ. ಇದಿಲ್ಲ ಅಂದ್ರೆ ಆಚೆ ಈರುಳ್ಳಿ ಆದ್ರೂ ಪರವಾಗಿಲ್ಲ. ಆಮೇಲೆ ಒಂದು ಕಾಯಿ ಮೆಣಸು ಹಾಕೊಂಡಿದ್ದೀನಿ, ಖಾರ ನೋಡ್ಕೊಂಡು ಹಾಕೊಳ್ಳಿ. ಜೀರಿಗೆ ಅರ್ಧ ಟೀ ಸ್ಪೂನ್ ಹಾಕೊಂಡಿದ್ದೀನಿ. ನೀರು ಹಾಕದೆ ಇದನ್ನ ಹುಡಿ ಮಾಡ್ಬೇಕು. ನೋಡಿ, ಹುಡಿ ಮಾಡಿ ತಂದಿದ್ದೀನಿ ಇವಾಗ. ನೋಡಿ, ಇವಾಗ ಈ ರೀತಿ ಇದೆ, ಚೆನ್ನಾಗಿ ಹುಡಿ ಆಗ್ಬೇಕು. ನೋಡಿ, ಈ ರೀತಿ ಇದನ್ನ ನಾವು ಅವಾಗ ರೋಸ್ಟ್ ಮಾಡಿಟ್ಟಂತಹ ಅಕ್ಕಿ ಹುಡಿಗೆ ನಾನು ಇದನ್ನ ಹಾಕ್ತಾ ಇದ್ದೀನಿ. ಎಲ್ಲ ಕೂಡ ಹಾಕೊಳ್ಳಿ ಈ ರೀತಿ. ಆಮೇಲೆ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಮಿಕ್ಸ್ ಮಾಡ್ಬೋದು ಅಥವಾ ಸ್ಪೂನ್ ಅಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಬೇಕು. ಇನ್ನು ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಮೊದಲು ನೀರು ಸೇರಿಸ್ಬೇಡಿ, ಅಂದ್ರೆ ಮೊದಲು ಮಿಕ್ಸ್ ಮಾಡಿದ್ಮೇಲೆ ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಮಾಡ್ಕೊಂಡ್ರೆ ಆಯ್ತು. ಹಸಿಮೆಣಸಿನಕಾಯಿ ನೀವು ಖಾರ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡಬಹುದು, ತೊಂದರೆ ಏನಿಲ್ಲ. ಆಮೇಲೆ ಇದಕ್ಕೆ ಬಿಸಿ ನೀರು ಸೇರಿಸ್ಬೇಕು. ನೋಡಿ, ಇಲ್ಲಿ ನಾನು ಮೊದಲು 1 ಕಪ್ ನೀರು ಹಾಕೊಂಡಿದ್ದೀನಿ. ಅಂದ್ರೆ ಗ್ಲಾಸ್ ಅಲ್ಲಿ ಹಾಕ್ತಾ ಇರೋದ್ರೆ ಕರೆಕ್ಟ್ ಅಳತೆ 1 ಕಪ್ ಅದು. ಆಮೇಲೆ ನೋಡಿ, ಪುನಃ 1 ಕಪ್. ಇವಾಗ 2 ಕಪ್ ನೀರು ಸೇರಿಸ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆಲೆ ನೀರು ಸೇರಿಸ್ಬೇಡಿ. ನೋಡಿ, ಇವಾಗ ಇದು 3ನೇ ಕಪ್ ನೀರು. ಇದನ್ನ ಇವಾಗ ಎಲ್ಲ ಹಾಕ್ತಾ ಇಲ್ಲ, ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಆಮೇಲೆ ನೋಡ್ಕೊಂಡು ಸೇರಿಸ್ಬೋದು, ಬೇಕಿದ್ರೆ ಮಾತ್ರ ಸೇರಿಸ್ಕೊಂಡ್ರೆ ಸಾಕು. ಬಿಸಿನೀರು ಸೇರಿಸ್ಕೊಳ್ಳಿ, ಅವಾಗ ಕರೆಕ್ಟ್ ಆಗಿ ಸಿಗುತ್ತೆ ನಮಗೆ. ನೋಡಿ, ಹಿಟ್ಟು ನೋಡಿ ಈ ರೀತಿ ಇರ್ಬೇಕು, ಸಾಕು ನೀರು. ಅಂದ್ರೆ ನಾನು 3 ಕಪ್ ಫುಲ್ ಹಾಕೊಂಡಿಲ್ಲ, 2.5 ಕಪ್ ನೀರು ಸೇರಿಸಿರೋದು. ನೋಡಿ, ಹಿಟ್ಟು ನೋಡಿ ಈ ರೀತಿ ಇರ್ಬೇಕು. ಇದಕ್ಕಿಂತ ಗಟ್ಟಿನೂ ಬೇಡ, ನೀರಾಗೋದು ಬೇಡ. ಇದೇ ರೀತಿ ಇದ್ರೆ ಸಾಕು. ಆಮೇಲೆ ನಮ್ಗೆ ಬೇಕಾಗಿರೋದು ಬಾಳೆ ಎಲೆ. ಅದರಲ್ಲಿ ಈ ರೀತಿ ಸೌಟಲ್ಲಿ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ತೆಳುವಾಗಿ ಮಾಡ್ಬೇಕು. ನಾನಿಲ್ಲಿ ಸ್ವಲ್ಪ ಎಲೆ ಬಾಡಿದೆ, ಆದ ಕಾರಣ ಬಾಡಿಸ್ತಾ ಇಲ್ಲ. ಬಿಸಿ ಮಾಡ್ಬಿಟ್ಟು ನೀವು ಬಾಡಿಸದ ಎಲ್ಲ ಆದ್ರೆ ಬಾಡಿಸಿ ಕೂಡ ಈ ರೀತಿ ಫೋಲ್ಡ್ ಮಾಡಬಹುದು. ನೋಡಿ, ಈ ರೀತಿ ಮಾಡ್ಬಿಟ್ರೆ ಆಯ್ತು. ಸ್ವಲ್ಪ ತೆಳುವಾಗಿ ಮಾಡಿದ್ರೆ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಫುಲ್ ಆಗಿ ಸ್ಪ್ರೆಡ್ ಮಾಡ್ಬಿಟ್ಟು ಇದನ್ನ ಮಡಚಿಟ್ರೆ ಸಾಕು. ಅಂದ್ರೆ ನಮ್ಗೆ ದೊಡ್ಡ ಬಾಳೆ ಎಲೆ ಏನು ಬೇಡ, ಸಣ್ಣ ಸಣ್ಣ ಬಾಳೆ ಎಲೆ ಇದ್ರೆ ಸಾಕಾಗುತ್ತೆ ಈ ರೀತಿ ಮಾಡಿದ್ರೆ. ನೋಡಿ, ಈ ರೀತಿ. ಇಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೆ. ನೋಡಿ, ನೀರು ಬಿಸಿ ಆಗಿದೆ. ಇದರ ತಟ್ಟೆ ಎಲ್ಲ ಇಟ್ಬಿಟ್ಟು ಅದರಲ್ಲಿ ನಾವು ಬಾಳೆ ಎಲೆಯಲ್ಲಿ ಹಿಟ್ಟು ಹಾಕಿದ್ವಿ ಅಲ್ವಾ, ಅದನ್ನ ಈ ರೀತಿ ಇಟ್ಟು ಬೇಯಿಸಿದ್ರೆ ಆಯ್ತು. ನೋಡಿ, ಎಲ್ಲ ಇಡ್ತಾ ಇದ್ದೀನಿ. ಒಂದು ಹೈ ಫ್ಲೇಮ್ ಅಲ್ಲಿ ಒಂದು 15 ನಿಮಿಷ ಇದನ್ನ ಬೇಯಿಸ್ಬೇಕು. ಅವಾಗ ಕರೆಕ್ಟ್ ಆಗಿ ಸಿಗುತ್ತೆ ನಮಗೆ. 15 ನಿಮಿಷ ಆಗಿದೆ. ನೋಡಿ, ನಮ್ಮ ಸರಳವಾಗಿರುವಂತಹ ಥಟ್ ಅಂತ ಮಾಡುವಂತಹ ಬ್ರೇಕ್ಫಾಸ್ಟ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಆಗಿದೆ. ನೋಡಿ, ಒಳ್ಳೆ ಸಾಫ್ಟ್ ಆಗಿರುತ್ತೆ ಇದು. ನಮ್ಗೆ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು, ಅಥವಾ ಸಾಂಬಾರು ಅಥವಾ ನಾನ್ ವೆಜ್ ಗ್ರೇವಿ ಜೊತೆ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ನೋಡಿ, ಈ ರೀತಿ ಇರುತ್ತೆ. ಇದನ್ನ ಚಟ್ನಿಯಲ್ಲಿ ಅದ್ಬಿಟ್ಟು ತಿನ್ಬಹುದು, ಅಥವಾ ಸಾಂಬಾರು ಯಾವ ಜೊತೆ ಬೇಕಿದ್ರು ತಿನ್ಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಅದೇ ರೀತಿ ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.